ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಕಳೆದ ಕೆಲವು ದಿನಗಳಿಂದ ಭಾರತೀಯ ಮಾಧ್ಯಮದ ಕೆಲವು ಗುಂಪುಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದ ಕೆಲವು ಗುಂಪುಗಳಲ್ಲಿ ನಿರಂತರವಾಗಿ ಒಂದು ಡಿಬೇಟ್ ನಡೀತಾ ಇದೆ. ಅದೇನು ಅಂತಂದ್ರೆ, ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ಭಾರಿ ನಷ್ಟ ಅನುಭವಿಸಿದೆ, ಭಾರತದ ರಫೈಲ್ ಯುದ್ಧ ವಿಮಾನಗಳು ಧ್ವಂಸ ಆಗಿದೆ, ರಫೈಲ್ ಗಿರ್ಗಯ. ಭಾರತೀಯ ಸೈನ್ಯ ಮತ್ತು ನರೇಂದ್ರ ಮೋದಿ ಅವರು ಈ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಭಾರತಕ್ಕೆ ಆಪರೇಷನ್ ಸಿಂಧೂರ್ನಿಂದ ಏನೂ ದಕ್ಕಿಲ್ಲ, ಬದಲಾಗಿ ಪಾಕಿಸ್ತಾನದ ಶಕ್ತಿ ಜಾಸ್ತಿ ಆಗಿದೆ, ಚೀನಾದ ಶಕ್ತಿ ಜಾಸ್ತಿ ಆಗಿದೆ. ಹೀಗೆ ಒಂದು ಪ್ರಾಪಗೆಂಡಾ ಶುರುವಾಗ್ಬಿಟ್ಟಿದೆ. ಪಾಕಿಸ್ತಾನಿ ಮೀಡಿಯಾಗಳು ಇದನ್ನ ಹೇಳಿದ್ರೆ, ಈ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅದ್ರಲ್ಲಿ ಏನ್ ವಿಶೇಷ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿನ ಮೀಡಿಯಾಗಳು ಹೇಳೋದೆಲ್ಲ ಬರೀ ಸುಳ್ಳೆ. ಆದ್ರೆ ಕೆಲವು ಭಾರತೀಯ ಮೀಡಿಯಾಗಳು, ಭಾರತೀಯ ಯೂಟ್ಯೂಬರ್ಗಳು ಇಂಥದ್ದೊಂದು ಅಪಪ್ರಚಾರಕ್ಕೆ ಇಳಿದು ಬಿಟ್ಟಿದ್ದಾರಲ್ಲ, ದಾಟ್ ಈಸ್ ಅ ವೆರಿ ಸ್ಯಾಡ್ ಅಂಡ್ ಡೇಂಜರಸ್. ಹಾಗಾದ್ರೆ ಯಾವ ಆಧಾರದ ಮೇಲೆ ಮಾಧ್ಯಮಗಳು ಈ ರೀತಿ ಹೇಳ್ತಾ ಇವೆ? ಇದರ ಹಿಂದೆ ಇರೋ ಸಂಚೇನು? ಈ ಪ್ರಾಪಗೆಂಡಾ ಮಾಡ್ತಿರೋರು ಯಾರು? ವೆರಿ ವೆರಿ ಇಂಟ್ರೆಸ್ಟಿಂಗ್. ಅಸಲಿಗೆ ಈ ಪ್ರಾಪಗೆಂಡಾದ ಬೀಜವನ್ನ ಬಿತ್ತಿರೋದು ಚೀನಾ. ಈ ಪ್ರಾಪಗೆಂಡವನ್ನ ಹಗ್ಗದ ರೀತಿಯಲ್ಲಿ ಎಳ್ಕೊಂಡು ಹೋಗ್ತಾ ಇರೋದು ಪಾಕಿಸ್ತಾನ. ಆದ್ರೆ ಇದನ್ನ ಭಾರತೀಯರಿಗೆ ತಲೆಗೆ ತುಂಬಿ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸೋ ಕೆಲಸ ಮಾಡ್ತಾ ಇರೋದು ಚೀನಾ ಈ ಪ್ರಾಪಗೆಂಡಾನ ಮಾಡೋದಕ್ಕೆ ಬಳಸ್ತಾ ಇರೋದು ಮೀಡಿಯಾಗಳನ್ನ. ಯಾವ ಮೀಡಿಯಾಗಳನ್ನ ಬಳಸ್ತಾ ಇದೆ ಚೀನಾ? ಅದು ಬಳಸ್ತಾ ಇರೋದು ಅಮೆರಿಕಾದ ಮೀಡಿಯಾಗಳನ್ನ. ನೋಡಿ, ಅಮೆರಿಕಾದಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಎರಡು ನ್ಯೂಸ್ ಪೇಪರ್ಸ್ಗಳಿದೆ. ಒಂದು ಟೆಲಿಗ್ರಾಫ್, ಮತ್ತೊಂದು ಬ್ಲೂಮ್ಬರ್ಗ್ ಅಂತ ಹೇಳಿ. ಈ ಎರಡೂ ನ್ಯೂಸ್ ಪೇಪರ್ಸ್ಗಳು ಚೀನಾದ ಮುಖವಾಣಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಚೀನಾ ಇದನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬಿಟ್ಟಿದೆ ಒಂಥರದಲ್ಲಿ. ಆನಂತರ ಈ ಮೀಡಿಯಾಗಳನ್ನ ಹೇಗೆ ಬಳಸ್ಕೋತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನ ಬಳಸಿದ ಯುದ್ಧ ವಿಮಾನದ ಹೆಸರು J-10C ಅಂತ ಹೇಳಿ. ಇದು ಚೀನಾದ ಯುದ್ಧ ವಿಮಾನ. ಚೀನಾದ ವಾಯುಪಡೆ ಇದನ್ನ ಬಳಸ್ತಾ ಇತ್ತು. ಬೇರೆ ಬೇರೆ ದೇಶಗಳಿಗೂ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಈಗಲೂ ಮಾಡ್ತಾ ಇದೆ. ಇದಕ್ಕೆ PL-15 ಅಂತ ಹೇಳಿ ಒಂದು ಮಿಸೈಲ್ ಅನ್ನ ಫಿಟ್ ಮಾಡಿರ್ತಾರೆ, ರಡಾರ್ ಕನೆಕ್ಟ್ ಆಗಿರುತ್ತೆ. ಇದರ ಜೊತೆನಲ್ಲಿ ಒಂದು ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಏರ್ಕ್ರಾಫ್ಟ್ ಕೂಡ ಇರುತ್ತೆ. ಯುದ್ಧದ ಸಮಯದಲ್ಲಿ ರಫೈಲ್ ನಂತಹ ಯುದ್ಧ ವಿಮಾನಗಳು ದೇಶದ ಒಳಗಡೆ ಬಂದ್ರೆ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳು, ಅದರ ಏರ್ಕ್ರಾಫ್ಟ್ ಗಳು ಇದನ್ನ ಪತ್ತೆ ಹಚ್ತವೆ. ರಡಾರ್ಗಳು ಇದನ್ನ ಎಕ್ಸಾಕ್ಟ್ ಪೊಸಿಷನ್ ಏನು ಅನ್ನೋದನ್ನ ಐಡೆಂಟಿಫೈ ಮಾಡ್ತವೆ. ಮಿಸೈಲ್ ಸಿಸ್ಟಮು ಏರ್ಕ್ರಾಫ್ಟ್ ಗಳನ್ನ ಲಾಕ್ ಮಾಡಿ ಮಿಸೈಲ್ ಗಳನ್ನ ರಿಲೀಸ್ ಮಾಡ್ತವೆ. ಇದನ್ನ ನಾವು ಕಿಲ್ ಚೈನ್ ಅಂತ ಹೇಳ್ತೀವಿ ಮಿಲಿಟರಿ ಭಾಷೆಯಲ್ಲಿ. ಇದೆಲ್ಲವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿರೋದು ಚೀನಾ. ಅದರ ಕ್ವಾಲಿಟಿ ಹೆಂಗಿರುತ್ತೆ, ಎಫಿಷಿಯನ್ಸಿ ಹೆಂಗಿರುತ್ತೆ, ಅಕ್ಯುರಸಿ ಹೆಂಗಿರುತ್ತೆ ಅಂತ ಕೇಳಬೇಡಿ. ಚೈನಾ ಪ್ರಾಡಕ್ಟು ಅದು ಚೀಪ್ ಆಗಿ ಸಿಗುತ್ತೆ ಅಷ್ಟೇ. ಪಾಕಿಸ್ತಾನ ಇದನ್ನ ಪರ್ಚೇಸ್ ಮಾಡ್ತೋ ಅಥವಾ ಭಿಕ್ಷೆ ಬೇಡ್ತಕ್ಕಂತೋ ಗೊತ್ತಿಲ್ಲ, ಒಟ್ನಲ್ಲಿ ಪಾಕಿಸ್ತಾನ ಇದನ್ನ ಬಳಸ್ತಾ ಇದೆ. ಇದನ್ನ ಚೀನಾ ಬರೀ ಪಾಕಿಸ್ತಾನಕ್ಕಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳಿಗೂ ಮಾರ್ತಾ ಇದೆ. ಈ ಟೆಲಿಗ್ರಾಫ್ ಮತ್ತು ಬ್ಲೂಮ್ಸ್ಬರ್ಗ್ ಪತ್ರಿಕೆಗಳು ಇದರ ಬಗ್ಗೆ ಆರ್ಟಿಕಲ್ ಗಳನ್ನ ಬರೆಯೋದ್ರ ಮೂಲಕ ಚೀನಾದ ಈ ಚೀಪ್ ಪ್ರಾಡಕ್ಟ್ ಅನ್ನ ಜಗತ್ತಿಗೆ ಪರಿಚಯ ಮಾಡಿಸುವಂತ ಕೆಲಸ ಮಾಡ್ತಾ ಇವೆ. ಆಪರೇಷನ್ ಸಿಂಧೂರ್ ಆದ್ಮೇಲೆ ಚೀನಾ ಈ ಎರಡೂ ಪತ್ರಿಕೆಗಳನ್ನ ಇಟ್ಕೊಂಡು ಒಂದು ಭಾರಿ ಮಾಧ್ಯಮ ಯುದ್ಧ ಶುರು ಮಾಡಿಬಿಟ್ಟಿದೆ. ವಾಸ್ತವದಲ್ಲಿ ಆಪರೇಷನ್ ಸಿಂಧೂರ್ ಆದ ತಕ್ಷಣ ಟೆಲಿಗ್ರಾಫ್ ನಲ್ಲಿ ಚೀನಾ ಒಂದು ಆರ್ಟಿಕಲ್ ಬರೆಸುತ್ತೆ. ಆ ಆರ್ಟಿಕಲ್ ನಲ್ಲಿ ಟೆಲಿಗ್ರಾಫ್ ಹೇಳುತ್ತೆ, ಪಾಕಿಸ್ತಾನದ J-10 ವಿಮಾನ ಭಾರತದ ರಫೈಲ್ ವಿಮಾನವನ್ನ ಡಾಗ್ ಫೈಟ್ ಒಂದರಲ್ಲಿ ಅಟ್ಯಾಕ್ ಮಾಡ್ತು. ವಿಮಾನದಲ್ಲಿದ್ದಂತಹ PL-15 ಮಿಸೈಲು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಭಾರತದ ರಫೈಲ್ ಯುದ್ಧ ವಿಮಾನವನ್ನ ಲಾಕ್ ಮಾಡ್ತು. ಆ ಸಮಯದಲ್ಲಿ ರಫೈಲ್ ಪೈಲಟ್ಗೆ ಕೇವಲ 9 ಸೆಕೆಂಡ್ ಉಳಿದಿತ್ತು. ಪೈಲಟ್ಗೆ ಬೇರೆ ಏನೂ ಮಾಡಕ್ಕಾಗ್ಲಿಲ್ಲ. ಆಗ ಮಿಸೈಲ್ ಫೈರ್ ಆಯ್ತು. ಆ ಹೊಡೆತಕ್ಕೆ ರಫೈಲ್ ಉರುಳಿ ಬಿತ್ತು ಅಂತ ಬರೆದ್ಬಿಡ್ತು. ಇದರಲ್ಲಿ ಟೆಲಿಗ್ರಾಫ್ ಯಾವುದನ್ನು ಖಚಿತವಾಗಿ ಹೇಳಿರಲಿಲ್ಲ. ಅದು ಬಳಸಿದ ಪದಗಳನ್ನ ನೋಡ್ಬೇಕು ನೀವು. ಅನ್ಕನ್ಫರ್ಮ್ಡ್ ಸೋರ್ಸಸ್ ಗಳ ಪ್ರಕಾರ, ಅನಾನಿಮಸ್ ಡಿಫೆನ್ಸ್ ಸೋರ್ಸಸ್ ಗಳ ಪ್ರಕಾರ, ಹೀಗೆ ಯಾವುದನ್ನು ಸರಿಯಾಗಿ ಹೇಳ್ತಾ ಇರ್ಲಿಲ್ಲ. ಯಾವುದದು ಅನಾನಿಮಸ್ ಡಿಫೆನ್ಸ್ ಸೋರ್ಸಸ್ ಗೊತ್ತಿಲ್ಲ, ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋದು. ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಗಳು ಈ ಆರ್ಟಿಕಲ್ ಅನ್ನ ತಕೊಂಡು ಅನಲೈಸ್ ಮಾಡಿದ್ರು. ಖಚಿತವಾಗಿ ಅದು ಸುಳ್ಳು ಅನ್ನೋದು ಅವರಿಗೆ ಅರ್ಥ ಆಯ್ತು. ಅವರೆಲ್ಲ 30 ವರ್ಷ 40 ವರ್ಷ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಕೆಲಸ ಮಾಡಿರೋರು. ಟಾಮ್ ಕೂಪರ್ ಅಂತ ಹೇಳಿ ಡಿಫೆನ್ಸ್ ಬಗ್ಗೆ 50 ಪುಸ್ತಕ ಬರೆದಿದ್ದಾರೆ. ಅವ್ರಿಗೆ ಗೊತ್ತಾಗೋದಿಲ್ವಾ? ಫಸ್ಟ್ ಆಫ್ ಆಲ್, PL-15 ಮಿಸೈಲ್ ಸಿಸ್ಟಮ್ ಅಲ್ಲಿ AI ಟೆಕ್ನಾಲಜಿ ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇನ್ಕಂಪ್ಯಾಟಬಲ್. ಟೆಲಿಗ್ರಾಫ್ ಅದನ್ನ ಸುಳ್ಳು ಹೇಳಿರುತ್ತೆ. ಎರಡನೇದು, ರಫೈಲ್ ನ ಪೈಲಟ್ ಹತ್ರ ಕೇವಲ 9 ಸೆಕೆಂಡ್ ಇತ್ತು ಅಂತ ಬರೆದಿತ್ತು. 9 ಸೆಕೆಂಡ್ ಇತ್ತು ಅಂತ ಯಾರು ಹೇಳಬೇಕು? ಅದನ್ನ ಪೈಲಟ್, ರಫೈಲ್ ಒಳಗಿದ್ದಂತ ಪೈಲಟ್ ತಾನೇ ಹೇಳಬೇಕು. ಯಾವ ಪೈಲಟ್ ಇದನ್ನ ಇವ್ರು ಹೇಳ್ದ? ಇನ್ನು ರಫೈಲ್ ವಿಮಾನ ಪಾಕಿಸ್ತಾನಕ್ಕೆ ಒಳಗೆ ಬಿದ್ದಿದ್ರೆ ಅದರ ಕುರುಹುಗಳು ಸಿಗಬೇಕಾಗಿತ್ತು. ಸಿಕ್ಕಿದ್ರೆ ಪಾಕಿಸ್ತಾನಿಯರು ಬಿಡ್ತಾ ಇದ್ರ? ನಮ್ಮ ಮೇಲಾದ ಮಿಸೈಲ್ ದಾಳಿಯನ್ನೇ ಲೈವ್ ಮಾಡಿದವರು ರಫೈಲ್ ಬಿದ್ದರೆ ಸುಮ್ಮನೆ ಬಿಡ್ತಾರ? ರಫೈಲ್ ಬಿದ್ದಿಲ್ಲ. ಆ ಬಗ್ಗೆ ಇವರಿಗೆ ಯಾವ ಮಾಹಿತಿನೂ ಸಿಕ್ಕಿಲ್ಲ.
ಇನ್ನು ಭಾರತದ ಒಳಗಡೆ ರಫೇಲ್ ಯುದ್ಧ ವಿಮಾನ ಬಿದ್ದಿದ್ರೆ ನಮ್ಮ ಮೀಡಿಯಾಗಳಿಗೆ ವಿಚಾರ ಗೊತ್ತಾಗ್ತಾ ಇರ್ಲಿಲ್ವಾ? ಅದೂ ಆಗಿಲ್ಲ. ಆದ್ರೆ ಟೆಲಿಗ್ರಾಫ್ ಮಾತ್ರ ರಫೇಲ್ ಬಿದ್ದಿದೆ ಅಂತ ಬರೆದ್ಬಿಟ್ಟಿದೆ. ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಗಳು ಈ ಆರ್ಗ್ಯುಮೆಂಟ್ಸ್ ನ ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಪಾಕಿಸ್ತಾನಿ ಮೀಡಿಯಾಗಳು ಮಾತ್ರ ಈ ಆರ್ಟಿಕಲ್ ನ ಎತ್ಕೊಂಡು ಆಂಟಿ ಪ್ರಾಪಗೆಂಡಾ ಮಾಡೋದಕ್ಕೆ ಶುರು ಮಾಡಿವೆ. ಅದನ್ನ ನೋಡಿ ಕೆಲವು ದೇಶದ್ರೋಹಿ ಭಾರತೀಯ ಮಾಧ್ಯಮಗಳು, ಯೂಟ್ಯೂಬರ್ಸ್ಗಳು ಈ ಸುಳ್ಳು ಸುದ್ದಿಯನ್ನ ಬಿತ್ತರಿಸೋದಕ್ಕೆ ಶುರು ಮಾಡಿದ್ದಾವೆ. ಭಾರತದ ಕೆಲವು ರಾಜಕಾರಣಿಗಳು ಕೂಡ ಇದೇ ಟೋನ್ ನಲ್ಲಿ ಮಾತಾಡೋಕೆ ಶುರು ಮಾಡಿದ್ದಾರೆ. ಚೀನಾದ ನರೇಟಿವ್ ಇಲ್ಲಿ ರಿಪೀಟ್ ಆಗೋದಕ್ಕೆ ಶುರುವಾಗಿದೆ. ಚೀನಾಗ್ ಬೇಕಾಗಿದ್ದು ಅದೇ. ಪಾಕಿಸ್ತಾನ ಯುದ್ಧ ಗೆದ್ದಿದೆ, ಭಾರತದ ರಫೇಲ್ ಬಿದ್ದಿದೆ, ರಫೇಲ್ ನಷ್ಟದ ಬಗ್ಗೆ ಭಾರತ ಸುಮ್ಮನಿದೆ, ಹೀಗೆ ಚೀನಾ ಮೇಲಿಂದ ಮೇಲೆ ನೆರೆಟಿವ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ಆ ಮೂಲಕ ಜಗತ್ತಿನ ಅಭಿಪ್ರಾಯವನ್ನ ಬದಲಾಯಿಸಬೇಕು. ಜೀವಹಾನಿ ಮಾಡದೆ ಭಾರತೀಯರನ್ನ ಗೊಂದಲಕ್ಕೆ ತಳ್ಳಬೇಕು. ಅವರಿಗೆ ಭಾರತೀಯ ವಾಯುಪಡೆಯ ಮೇಲಿನ ನಂಬಿಕೆ ಕಡಿಮೆ ಆಗೋ ಹಾಗೆ ಮಾಡಬೇಕು. ಭಾರತೀಯ ವಾಯುಪಡೆಯನ್ನ ಟೀಕೆ ಮಾಡಿ ಸಾರ್ವಜನಿಕರ ಮನಸ್ಸನ್ನ ಬದಲಾಯಿಸಬೇಕು. ದೇಶದ ಬಗ್ಗೆ, ಸೈನ್ಯದ ಬಗ್ಗೆ ಅವರಲ್ಲಿ ಅಪನಂಬಿಕೆ ಹುಟ್ಟೋ ಹಾಗೆ ಮಾಡಬೇಕು. ಇದು ಚೀನಾದ ಉದ್ದೇಶ. ಹಾಗಾಗಿ ಚೀನಾ ಮತ್ತು ಪಾಕಿಸ್ತಾನ ತಮ್ಮ ಟ್ವಿಟರ್ ಖಾತೆಗಳಲ್ಲಿ ಹ್ಯಾಶ್ ಟ್ಯಾಗ್ ಗಳನ್ನ ಹಾಕ್ತಾ ಇದೆ. ಹ್ಯಾಶ್ ರಫೇಲ್ ಡೌನ್, ಹ್ಯಾಶ್ ಇಂಡಿಯನ್ ಏರ್ಫೋರ್ಸ್ ಗ್ರೌಂಡೆಡ್, ಈ ರೀತಿಯ ಹ್ಯಾಶ್ ಟ್ಯಾಗ್ ಗಳನ್ನ ಬಳಸೋದಕ್ಕೆ ಶುರು ಮಾಡಿದೆ. ಒಂದ್ ರೀತಿಯಲ್ಲಿ ಇದು ಹ್ಯಾಶ್ ಟ್ಯಾಗ್ ಯುದ್ಧ. ದಿಸ್ ಇಸ್ ಅ ಪಾರ್ಟ್ ಆಫ್ ದ ಸೈಕಲಾಜಿಕಲ್ ವಾರ್ಫೇರ್. ಚೀನಾಗೆ ಇದಲ್ಲದೆ ಮತ್ತೊಂದು ಉದ್ದೇಶ ಕೂಡ ಇತ್ತು ಈ ಪ್ರಾಪಗೆಂಡಾ ಮಾಡೋದಕ್ಕೆ. ಅದೇನು ಅಂತಂದ್ರೆ, ಈ ರೀತಿಯ ಪ್ರಾಪಗೆಂಡಾದ ಮೂಲಕ ಒಂದು ಜಿಯೋಪೊಲಿಟಿಕಲ್ ಸಂದೇಶವನ್ನ ಕೊಡೋದು. ಯಾರಿಗೆ ಕೊಡೋದು? ಮುಖ್ಯವಾಗಿ ಇಂಡೋನೇಷಿಯಾಗೆ, ವಿಯೆಟ್ನಾಂಗೆ, ಈಜಿಪ್ಟ್ಗೆ ಮತ್ತು UAEಗೆ. ಯಾಕೆ ಚೈನಾ ಈ ದೇಶಗಳಿಗೆ ಮಾತ್ರ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಾ ಇದೆ? ಯಾಕೆ ಅಂತಂದ್ರೆ, ಈ 4 ದೇಶಗಳು ಭಾರತದ ರೀತಿನಲ್ಲೇ ಫ್ರಾನ್ಸ್ ನಿಂದ ರಫೇಲ್ ವಿಮಾನಗಳನ್ನ ತರಿಸ್ಕೊಳ್ತಾ ಇವೆ. ಚೀನಾ ಈ ದೇಶಗಳಿಗೆ ಹೇಳಬೇಕಾಗಿತ್ತು, ನೋಡಿ ಲಕ್ಷಾಂತರ ಡಾಲರ್ ಕೊಟ್ಟು ಇಷ್ಟು ಕಾಸ್ಟ್ಲಿ ಯುದ್ಧ ವಿಮಾನವನ್ನ ನೀವು ಖರೀದಿ ಮಾಡಿದ್ರಿ, ಆದ್ರೆ ನಮ್ಮ ಚೀಪ್ ವಿಮಾನಗಳು, ಮಿಸೈಲ್ಗಳು, ಈ ಅತ್ಯಾಧುನಿಕ ಅಂತ ನೀವು ಹೇಳ್ತಾ ಇರೋ ರಫೇಲ್ ಅನ್ನ ಹೊಡೆದಾಕಿವೆ. ರಫೇಲ್ ಒಂದು ಜಂಕ್ ಏರ್ ಕ್ರಾಫ್ಟ್, ಅದು ಸೇಫ್ ಇಲ್ಲ, ಆ ವಿಮಾನಕ್ಕೆ ಅಷ್ಟು ದುಡ್ಡು ಕೊಡೋದು ವೇಸ್ಟ್, ಅದನ್ನು ಬಿಟ್ಟು ಚೀಪ್ ಆಗಿ ಸಿಗ್ತಾ ಇರೋ ನಮ್ಮ ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡಿ ಅನ್ನೋ ಮೆಸೇಜ್ ಅನ್ನ ಚೀನಾ ಕೊಡಬೇಕಾಗಿತ್ತು. ಅದಕ್ಕೆ ಅದು ಈ ರೀತಿಯ ಆಂಟಿ ಪ್ರಾಪಗೆಂಡಾ ಶುರು ಮಾಡಿದೆ. ಯುದ್ಧವನ್ನ ಗೆಲ್ಲೋ ಅಗತ್ಯ ಇಲ್ಲ, ನಾವು ಗೆದ್ದಿದ್ದೀವಿ ಅಂತ ಜಗತ್ತಿಗೆ ಹೇಳಿದ್ರೆ ಸಾಕು, ಮತ್ತೆ ಹೇಳಬೇಕು. ಜಗತ್ತು ಆಗ ಅದನ್ನು ನಂಬಿಬಿಡುತ್ತೆ ಅನ್ನೋದು ಚೀನಾದ ಕುತಂತ್ರ. ಚೀನಾ ಇಂಥ ಯಾವ ತಂತ್ರ ಕುತಂತ್ರನಾರು ಮಾಡ್ಲಿ, ಭಾರತೀಯರು ಮಾತ್ರ ಪ್ರಬುದ್ಧರಾಗಿದ್ದಾರೆ ಇವತ್ತು. ಈ ಚೀಪ್ ಟ್ರಿಕ್ಸ್ ಗಳೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಅವೆಲ್ಲವೂ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವ್ ಯಾರು ಇಂಥ ಅಪಪ್ರಚಾರಕ್ಕೆ ಬಲಿಯಾಗೋದಿಲ್ಲ, ಬಲಿಯಾಗಬಾರದು. ಭಾರತೀಯ ಸೈನ್ಯ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸೈನ್ಯ. ನಮ್ಮ ಏರ್ ಕ್ರಾಫ್ಟ್ ಗಳಿಗೆ ಸರಿಸಾಟಿನೇ ಇಲ್ಲ. ಅದಕ್ಕೆ ನಾವು ಮೊನ್ನೆ ಮಾಡಿರೋ ಆಪರೇಷನ್ ಸಿಂಧೂರೇ ಸಾಕ್ಷಿ. ಹಾಗಾಗಿ ನಮ್ಮ ಸಶಸ್ತ್ರ ಪಡೆಗಳ ಮೇಲೆ ನಾವು ಯಾವತ್ತೂ ಅನುಮಾನ ಪಡಬೇಕಾಗಿಲ್ಲ. ಅವು ಪ್ರತಿ ಬಾರಿ ನಾವು ಏನ್ ಕೇಳ್ತೀವೋ ಅದನ್ನು ಕೊಟ್ಟಿದೆ. ಅದು ಯಾವತ್ತೂ ನಮಗೆ ನಿರಾಸೆ ಮಾಡಿಲ್ಲ. ಹಾಗಾಗಿ ಭಾರತೀಯರಾದ ನಾವು ಅದನ್ನ ಪ್ರಶ್ನೆ ಮಾಡೋದು ಬೇಡ, ಅದರ ಶಕ್ತಿ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡೋದು ಬೇಡ. ಪಾಕಿಸ್ತಾನ ಎಷ್ಟು ರಫೇಲ್ ಹೊಡಿತು, ಎಲ್ಲಿ ಹೊಡಿತು, ಹೇಗೆ ಹೊಡಿತು, ಅದು ಎಲ್ಲಿ ಬಿತ್ತು, ಹೇಗೆ ಬಿತ್ತು, ಈ ರೀತಿಯ ಅಸಂಬದ್ಧ ಚರ್ಚೆಗಳನ್ನ ಭಾರತೀಯರು ಮಾಡಬೇಕಾದಂತ ಅಗತ್ಯ ಇಲ್ಲ. ಚರ್ಚೆ ಮಾಡಬೇಕಾಗಿರೋದು ಪಾಕಿಸ್ತಾನ ಅಕ್ರಮವಾಗಿ ಕಬಳಿಸಿದಂತಹ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಯಾವಾಗ ಹಿಂದಿರುಗಿಸುತ್ತೆ, ಇದನ್ನ ಚರ್ಚೆ ಮಾಡಬೇಕು ನಾವು. ಇದು ನಮ್ಮ ಚರ್ಚೆಯ ವಿಷಯವಾಗಬೇಕು, ಹೌದಲ್ವಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನರಿಗೆ ಈ ವಿಡಿಯೋವನ್ನ ಕಳಿಸುವಂತಹ ಪ್ರಯತ್ನ ಮಾಡಿ. ನಮಸ್ಕಾರ.